BMTC ಪ್ರಯಾಣಿಕರೇ ಬಸ್ ಹತ್ತುವ ಮುನ್ನ ಎಚ್ಚರವಾಗಿರಬೇಕು. ಯಾಕೆ? ಆನ್ಲೈನ್ ಟಿಕೆಟ್ ತಗೊಳ್ಳೋ ಮುನ್ನ ಈ ಸುದ್ದಿ ಒಮ್ಮೆ ನೋಡಿ, ನೀವು ಒಂದು ಸರಿ ಗಮನ ಕೊಡಿ. ಆನ್ಲೈನ್ ಟಿಕೆಟ್ ನಂಬಿಕೊಂಡ್ರೆ ಬಸ್ ಇಳಿಯೋದು ಫಿಕ್ಸ್. ಬಸ್ಸಿಂದ ಕೆಳಗಿಳಿದು ಬಿಡ್ತೀರಿ ನೀವು. ಹೇಗೆ? BMTCಯಲ್ಲಿ ಪದೇ ಕೈ ಕೊಡ್ತಾ ಇದೆ ಆನ್ಲೈನ್ ಸೇವೆ. ಟಿಕೆಟೇ ಬರ್ತಾ ಇಲ್ಲ, ಬಂದರೂ ಕೂಡ ಲೇಟ್ ಆಗಿ ಬರ್ತಾ ಇದೆ. QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಸರ್ವರ್ ಡೌನ್ ಆಗ್ತಾ ಇದೆ. ಅಂದ್ರೆ QR ಸ್ಕೋರ್ ನೀವು ಸ್ಕ್ಯಾನ್ ಮಾಡಿ ಟಿಕೆಟ್ ತಗೊಳ್ತೀರಿ ಅಂದ್ರೆ ಸರ್ವರೇ ಸಿಗ್ತಾ ಇಲ್ಲ. ಅಲ್ಲಿ ಸ್ಕ್ಯಾನ್ ಮಾಡಿ 5 ನಿಮಿಷ ಆದರೂ ಕೂಡ ಟಿಕೆಟ್ ಬರಲ್ಲ. ಸರ್ವರ್ ಡೌನ್ ಆಗಿ ಪ್ರಯಾಣಿಕರು ಮತ್ತು ಕಂಡಕ್ಟರ್ ಇಬ್ಬರು ಕೂಡ ಪರದಾಡುವ ಪರಿಸ್ಥಿತಿ. ಸ್ಟೇಜ್ ಹತ್ತಿರ ಬರ್ತಿದ್ದಂತೆ ಕಂಡಕ್ಟರ್ಗೆ ಚೆಕ್ಕಿಂಗ್ ಭಯ ಬರುತ್ತೆ. ಚೆಕ್ಕಿಂಗ್ ಬಂದು ಏನೋ ಮಾಡ್ಬಿಡ್ತಾರೆ, ಫೈನ್ ಹಾಕ್ಬಿಡ್ತಾರೆ ಅಂತ ಹೇಳಿ. ನೋಡಿ, ಸರ್ವರ್ ಸಮಸ್ಯೆ ಬಗೆಹರಿತಾ ಇಲ್ಲ. ಅಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ. ನಿಮ್ಮ ಸ್ಕ್ಯಾನ್ ಮಾಡ್ತೀರಿ, ನಿಮ್ಮ ಅಮೌಂಟ್ ಕಟ್ ಆಗುತ್ತೆ, ಬಟ್ ಟಿಕೆಟ್ ಬರಲ್ಲ. ಅವಾಗ ಕಂಡಕ್ಟರ್ಗೂ ಗೊಂದಲ, ಪ್ರಯಾಣಿಕರಿಗೂ ಗೊಂದಲ. ನಿಮ್ದು ಅಮೌಂಟ್ ಪೇ ಆಗಿರುತ್ತೆ, ಟಿಕೆಟ್ ಬರಲ್ಲ. ನೆಕ್ಸ್ಟ್ ಸ್ಟೇಜ್ ಬರೋಷ್ಟರಲ್ಲಿ ನೆಕ್ಸ್ಟ್ ಸ್ಟಾಪ್ ಏನು ಬರುತ್ತೆ, ಅವಾಗ ಯಾರಾದರೂ ಚೆಕಿಂಗ್ ಇನ್ಸ್ಪೆಕ್ಟರ್ ಹತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಕಂಡಕ್ಟರ್ಗೂ ಭಯ. ಈ ಆನ್ಲೈನ್ ಸೇವೆಯಿಂದ ಬಸ್ ಪ್ರಯಾಣಿಕರಿಗೆ ಭಾಳ ಗೊಂದಲ ಮತ್ತು ಸಮಸ್ಯೆ, ಕಂಡಕ್ಟರ್ಗೂ ಕೂಡ ಆತಂಕ. ಇವಾಗ ಈ ಚೆಕಿಂಗ್ ಇನ್ಸ್ಪೆಕ್ಟರ್ಗಳು ಬಂದಾಗ ಹೀಗಾಗಿದೆ ಸರ್ ಅಂತ ಹೇಳಿದ್ರೆ ಕೇಳೋ ಮನಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಇಲ್ಲಪ್ಪ, ನಿಂಗೆ ಟಿಕೆಟ್ ತೋರಿಸು, ಬಿಡ್ತೀನಿ, ಇಲ್ಲಾಂದ್ರೆ ಫೈನ್ ಕಟ್ಟು ಹೋಗು ಅಂತಾರೆ. ಸೊ ಇದರಿಂದ ಪ್ರಯಾಣಿಕರಿಗೆ ಮತ್ತು ಕಂಡಕ್ಟರ್ಗೆ ಇಬ್ಬರಿಗೂ ಕೂಡ ಈ ಆನ್ಲೈನ್ ಸೇವೆಯಿಂದ ಈ ವ್ಯವಸ್ಥೆಯಲ್ಲಿ ಸ್ವಲ್ಪ ಸ್ಪೀಡಾಗಿ ಕೆಲಸ ಆಗೋ ರೀತಿ ಆಗಬೇಕು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದರ ಮೇಲೆ ಸ್ವಲ್ಪ ಕ್ರಮವನ್ನು ವಹಿಸಿ, ಯಾಕೆ ಸರ್ವರ್ ಡೌನ್ ಆಗ್ತಾ ಇದೆ, ಯಾಕೆ ಕೈ ಕೊಡ್ತಾ ಇದೆ, ಏನು ಪ್ರಾಬ್ಲಮ್ ಇದೆ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನು ಸ್ವಲ್ಪ ಬಗೆಹರಿಸುವ ಕೆಲಸವನ್ನು ಮಾಡಬೇಕು. ದಿನ ಪ್ರಯಾಣಿಕರು ಬಸ್ ತುಂಬ ಹತ್ಕೊಳ್ತಾರೆ. ಸೊ ಆನ್ಲೈನ್ ಇವಾಗ ಯಾರು ದುಡ್ಡು ಬಳಸ್ತಾ ಇದ್ದಾರೆ ಹೇಳಿ? ಏನೇ ಆದರೂ ಕೂಡ ಫೋನ್ ಪೇ ತೆಗಿತಾರೆ, ಬೇರೆ ಆ್ಯಪ್ಗಳನ್ನು ತೆಗಿತಾರೆ, ಪೇ ಮಾಡ್ತಾರೆ. ಅಲ್ಲಿ ಅಮೌಂಟ್ ಕಟ್ ಆಗುತ್ತೆ, ಬಟ್ ಟಿಕೆಟ್ ಬರಲ್ಲ. ಇದರಿಂದ ಪ್ರಯಾಣಿಕರು ಕಂಡಕ್ಟರ್ ಇಬ್ಬರೂ ಕೂಡ ಗೊಂದಲಮಯ ಆಗಿ ಹೋಗ್ತಾರೆ.